Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೊಸ ಒಂದು ಚಾಪ್ಟರ್ ಅನ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಡೈಲಿ ನಾವು ಒಂದು 2 ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡಿದ್ರೆ ಈಸಿಯಾಗಿ ನಮಗೆ ಎಕ್ಸಾಮಿನೇಷನ್ ಈ ಒಂದು ಚಾಪ್ಟರ್ ನಮಗೆ ಕವರ್ ಆಗಬಹುದು. ಚಾಪ್ಟರ್ ನ ಹೆಸರು ನಿಮಗೆ ಗೊತ್ತಿದೆ, ಇಲ್ಲಿ ನೋಡುವ ತರಾನೇ ಚಾಪ್ಟರ್ ನಂಬರ್ 4 ಇಟ್ ಈಸ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಅಂತ ಹೇಳೋದು ನಿಮಗೆ ಗೊತ್ತಿದೆ. ಎಷ್ಟು ಯೂನಿಟ್ ಇದೆ ಇದರಲ್ಲಿ? ನಮಗೆ 3 ಯೂನಿಟ್ ಇದೆ. ಯೂನಿಟ್ ನಂಬರ್ 1 ಅಂತ ಹೇಳೋದು ನಾವು general nature. Unit number 1 it is a general nature. Unit number 2 ಅಂತ ಹೇಳೋದು relation of partners. 3 ಅಂತ ಹೇಳೋದು registration and dissolution ಎಂಬ ಹೇಳೋದು ಕಾನ್ಸೆಪ್ಟ್ ಅಂತ ಹೇಳೋದು. ಸೊ ಇಲ್ಲಿ ಚಾಪ್ಟರ್ ನಂಬರ್ 4 ಅಲ್ಲಿ ನಮಗೆ ಗೊತ್ತಿದೆ ಡೈರೆಕ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಬರುತ್ತೆ, ಇಂಡೈರೆಕ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಬರುತ್ತೆ. ಈ ಚಾಪ್ಟರ್ ನ ವೇಟೇಜ್ ಅಂತ ಹೇಳೋದು 15% to 20% as per the guidelines issued by ICAI ಪ್ರಕಾರ 15% ಇಂದ 20% ಏನು ಈ ಒಂದು ಚಾಪ್ಟರ್ ನ ವೇಟೇಜ್ ಅಂತ ಹೇಳೋದು. ಸೊ ದ ಫಸ್ಟ್ ಜನರಲ್ ಅಲ್ಲಿ ನಿಮಗೆ ಡೈರೆಕ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಜಾಸ್ತಿ ಬರುತ್ತೆ. ಯೂನಿಟ್ ನಂಬರ್ 2 ಅಲ್ಲಿ ಇಂಡೈರೆಕ್ಟ್ ಕ್ವೆಶ್ಚನ್ಸ್ ಜಾಸ್ತಿ ಬರುತ್ತೆ. ಯೂನಿಟ್ ನಂಬರ್ 3 ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಬರುತ್ತೆ. ಈ ರೀತಿ ನಾವು ಡಿವೈಡ್ ಮಾಡಿರೋದು. ಸೆಕೆಂಡ್ ಅಲ್ಲಿ ಇಂಡೈರೆಕ್ಟ್ ಬರಲ್ಲ ಅಂತ ಇಲ್ಲ, ಜಾಸ್ತಿನೂ ಇಂಡೈರೆಕ್ಟ್ ಬರೋ ಈ ಒಂದು ಓವರ್ ಆಲ್ ನೋಡುವಾಗ ಈ ಒಂದು ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಡೈರೆಕ್ಟ್ ಕ್ವೆಶ್ಚನ್ಸ್ ಮಾತ್ರ ಬರುತ್ತೆ. ಓಕೆ, ಸಮಯ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡುವಾಗ ಡೈರೆಕ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಇದೆ, ಇಂಡೈರೆಕ್ಟ್ ಆಫ್ ಕ್ವೆಶ್ಚನ್ಸ್ ಇದೆ. ಈಗ ಡೈರೆಕ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಹೇಳುವಾಗ ನಾವು ಈ ಒಂದು ಕಾನ್ಸೆಪ್ಟ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಡೈಲಿ ನಾವು ಒಂದು 2 ಕ್ವೆಶ್ಚನ್ಸ್ ಅಥವಾ ಒಂದು 10 to 15 ಮಿನಿಟ್ಸ್ ನಾವು ನೋಡೋದಾದ್ರೆ ನಮಗೆ ಕ್ವೆಶ್ಚನ್ಸ್ ಎಲ್ಲ ಅರ್ಥ ಆಗಿ ತುಂಬ ಪ್ರೊವಿಷನ್ಸ್ ಎಲ್ಲ ಅರ್ಥ ಆಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಮಗೆ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಸೊ ಕ್ವೆಶ್ಚನ್ ನಂಬರ್ 1 ಅಂತ ಹೇಳೋದು ಡಿಸ್ಕಸ್ ದ ರೂಲ್ ರಿಗಾರ್ಡಿಂಗ್ ದ ಪಾರ್ಟ್ನರ್ಸ್ ಇಂಪ್ಲೈಡ್ ಅಥಾರಿಟಿ ಟು ಬೈಂಡ್ ದ ಫರ್ಮ್ ಫಾರ್ ಇಟ್ಸ್ ಆಕ್ಟ್ಸ್. ಫಸ್ಟ್ ಒನ್ implied authority, second one binding. Next one also explain the situations where the partners has no implied authority. ನೋಡಿ ಯಾವುದೆಲ್ಲ ಕ್ವೆಶ್ಚನ್ಸ್ ಬರುತ್ತೆ, ಇಂಪ್ಲೈಡ್ ಅಥಾರಿಟಿ ಯಾವುದೆಲ್ಲ ಬರುತ್ತೆ. ಇಂಪ್ಲೈಡ್ ಅಥಾರಿಟಿ ಬಂದರೆ ಒಂದೇ ಸೆಕ್ಷನ್ ಯಾವುದು ಮೇನ್ ಆಗಿ 1 clause ಇಂಪ್ಲೈಡ್ ಅಥಾರಿಟಿ, ಸೆಕೆಂಡ್ ಒನ್ ಎಕ್ಸ್ಪ್ರೆಸ್ಡ್ ಅಥಾರಿಟಿ. ಓಕೆ, ಇಲ್ಲಿ ಬೈಂಡ್ ಮಾಡಬೇಕಾದ್ರೆ 22, ಇನ್ನು ಅಥಾರಿಟಿ ಅಂತ ಮಾತ್ರ ನೋಡೋದಾದ್ರೆ ಸೆಕ್ಷನ್ 21 ಕರೆಕ್ಟ್ ಅಲ್ಲ. ಇನ್ನು ಸೆಕ್ಷನ್ 20 ನಾವೇನು ಮಾಡ್ಬೋದು, ಎಕ್ಸ್ಟೆಂಡ್, ಅದೊಂದು ಎಕ್ಸ್ಟ್ರಾ ಕಾನ್ಸೆಪ್ಟ್. ಇಂಪ್ಲೈಡ್ ಅಥಾರಿಟಿ ಎಕ್ಸ್ಟೆಂಡ್ ಮಾಡ್ಬೋದು, ಅದೇ ರೆಸ್ಟ್ರಿಕ್ಷನ್ ಮಾಡ್ಬೋದು. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಆಸ್ ಪರ್ ದ ಪ್ರೊವಿಷನ್ ಆಫ್ 19(1) ರೆಡ್ ವಿತ್ ದ ಪ್ರೊವಿಷನ್ ಆಫ್ ಸೆಕ್ಷನ್ 22. ಇದು ಇದೇ ರೀತಿ ನಾವು ಮೆಟೀರಿಯಲ್ ಕಲಿಯೋದು. ಯಾಕಂತ ಹೇಳಿದ್ರೆ 19(1) ಹೇಳಬೇಕಾದ್ರೆ ಸೆಕ್ಷನ್ 22 ಹೇಳಬೇಕು. ಯಾಕಂತ ಹೇಳಿದ್ರೆ ಇಂಪ್ಲೈಡ್ ಅಥಾರಿಟಿ ಅಂತ ಹೇಳಿದ್ರೇನು, 2 ಕಾನ್ಸೆಪ್ಟ್ ನೋಡಬೇಕು. ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ನಾನು ರಿಟರ್ನ್ ಅಥವಾ ಓವರಾಲ್ ಅಲ್ಲಿ ಹೇಳಿದ ಒಂದು ವಿಚಾರವನ್ನು ನಾವು ಎಕ್ಸ್ಪ್ರೆಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಫೀಲಿಂಗ್ಸ್, ಇಫ್ ಐ ಆಮ್ ಸೇಯಿಂಗ್ ಎಸ್ or if I'm writing S, that is called as express. Implied ಅಂತ ಹೇಳೋದು I'm not writing or I'm not orally saying anything by the conduct. ಅದು ನಾವು ಫಾರ್ ಎಕ್ಸಾಂಪಲ್ ಹೇಳಿದ ನಿಮಗೆ ಒಂದು ಸಣ್ಣ ಒಂದು ಅಂಗಡಿ ಇದ್ರೆ, ಒಂದು ನಾವೇನು ಮಾಡ್ತೇವೆ, ಈಗ ನಾವು ಅಕ್ಕಿ ಸಕ್ಕರೆ ಇದೆಲ್ಲ ನಡುವ ಸಾಧಾರಣ ಅಂಗಡಿ ಇದೆಯಲ್ಲ, ಅಲ್ಲಿ ನೀವು ಅಂಗಡಿ ನಡೆಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಒಬ್ರು ಸಾಮಾನು ತೆಗಿಲಿಕ್ಕೆ ಬರುವಾಗ ನೀವೇನು ಹೇಳ್ತೀರಾ, ಒಬ್ರು ಹಣ ಕೊಡುವಾಗ ನೀವು 1 kg ಅಕ್ಕಿ ಕೊಡ್ತೀರಾ. ಅಲ್ಲಿ ನಿಮಗೆ ಅಕ್ಕಿ ಕೊಡಲಿಕ್ಕೆ ಪರ್ಮಿಷನ್ ಉಂಟು ಅಂತ ನಾನು ಹೇಳಬೇಕಂತ ಉಂಟಾ? ಇಲ್ಲ. ಒಂದು ಅಂಗಡಿಯಲ್ಲಿ ಒಂದು ಸಾಮಾನು ಖರೀದಿ ಮಾಡಲಿಕ್ಕೆ ಬರುವಾಗ ಅವ್ರು ಕೇಳಿದ ವಿಷಯ ನಾವು ಕೊಡಬೇಕು, ಕರೆಕ್ಟ್ ಅಲ್ಲ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅನ್ ಇಂಪ್ಲಾಯ್ಡ್. ಅಲ್ಲಿ ಯಾವತ್ತೂ ಹೇಳಲ್ಲ. ಈಗ ನಾವು ATM ಮಿಷನಲ್ಲಿ ATM ಕಾರ್ಡ್ ಹಾಕ್ತೀವಿ, ಹಣ ತೆಗಿತೀವಿ, ನಾನು ಹಣ ಕೊಡಬೇಕಾ ಅಂತ ATM ಹೇಳುತ್ತಾ ಇಲ್ಲ. ನಾವು ವಿ ಕ್ಯಾನ್ ಟೇಕ್ ದ್ಯಾಟ್. ಈಗ ಬಸ್ಸಿಗೆ ಹತ್ತುವಾಗ ಏನು ಹೇಳ್ತಾರೆ, ಸರ್ ಈ ಬಸ್ಸಿಗೆ ನಾನು ಟಿಕೆಟ್ ತೆಗಿಬೇಕಾ ಅಥವಾ ಈ ಬಸ್ ಅಲ್ಲಿಗೆ ಹೋಗುತ್ತಾ ಅಂತೆಲ್ಲ ಕೇಳಬೇಕಂತ ಉಂಟಾ? ಇನ್ನು ದ ಬಸ್ಸಿನ ಬೋರ್ಡ್ ಇದೆಯಲ್ಲ, ದಟ್ ಇಸ್ ಆಲ್ ಇಸ್ ಇಂಪ್ಲಾಯ್ಡ್. ಓಕೆ, ಸೊ ದ್ಯಾಟ್ ಟೈಪ್ ಆಫ್ ಕಾನ್ಸೆಪ್ಟ್ ಅಂತ ಹೇಳೋದು ಇಂಪ್ಲೈಡ್ ಅಥಾರಿಟಿ. ಹೇಳದೆ ನಾವು ಮಾಡಬೇಕು, ದಟ್ ಇಸ್ ಅನ್ ಇಂಪ್ಲೈಡ್ ಅಥಾರಿಟಿ. ಓಕೆ, ಸೊ ಇಲ್ಲಿ ನೋಡುವಾಗ ನಾವು ಹೇಳಿದ್ದಾರೆ 3 ಸೆಕ್ಷನ್ಸ್ ಇದೆ 19(1). ಓಕೆ, ಆಸ್ ಪರ್ ದ ಪ್ರೊವಿಷನ್ಸ್, ನಿಮಗೆ ಆಸ್ ಪರ್ ದ ಪ್ರೊವಿಷನ್ ಅಕಾರ್ಡಿಂಗ್ ಟು ದ ಪ್ರೊವಿಷನ್ ಯೂಸ್ ಮಾಡ್ಬೋದು. ಆಸ್ ಪರ್ ದ ಪ್ರೊವಿಷನ್ ರೆಡ್ ವಿತ್ ದ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 22 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ವಿಚ್ ಡೀಲ್ ವಿತ್ ದ ಇಂಪ್ಲೈಡ್ ಅಥಾರಿಟಿ ಆಫ್ ಎ ಪಾರ್ಟ್ನರ್ ಪ್ರೊವೈಡ್ ದ್ಯಾಟ್ the act of a partner which then to carry on in the usual way of business. Usual way of business ಅಂತ ಹೇಳಿದ್ರೆ, ಈಗ ನಮಗೆ ಒಂದು ವೆಜಿಟೇಬಲ್ ಶಾಪ್ ಇದ್ರೆ ನಾವು ಯಾವ ಥರ ಮಾರಾಟ ಮಾಡ್ತೀವಿ, ನಾವು ಸಂತೆಗೆ ಹೋಗಿ ನಾವೇನು ಮಾಡ್ತೀವಿ, ಆ ವೆಜಿಟೇಬಲ್ ಟೊಮೆಟೊ ಅಂತೇಳಿ ನಾವೇನು ಮಾಡ್ತೀವಿ, ನಾವು ಜೋರಾಗಿ ಹೇಳಿ ನಾವು ಮಾರ್ಕೆಟ್ ಮಾಡ್ತೀವಿ, ಅಥವಾ ನಮ್ಮ ಹತ್ರ ಕಸ್ಟಮರ್ ಬರುತ್ತೆ. ಸೊ ಈ ಥರ ಕಾನ್ಸೆಪ್ಟ್ ನಾವು ವೆಜಿಟೇಬಲ್ ವೆಂಡಿಂಗ್ ಮಾಡ್ತೇವೆ. ಇದೆಲ್ಲ ಒಂದು ಚೇಂಜ್ ಮಾಡಿ ನೀವು ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿ ಆ ಟೊಮೆಟೊ ಅಂತ ಹೇಳೋದು ಯೂಶುವಲ್ ವೇನಾ ಅನ್ಯೂಶುವಲ್ ವೇನಾ? ದಟ್ ಈಸ್ ಅನ್ ಅನ್ಯೂಶುವಲ್ ವೇ, ಕರೆಕ್ಟ್ ಅಲ್ಲ. ಅನ್ಯೂಶುವಲ್ ವೇ ಎಲ್ಲ ಏನಾದರೂ ಮಾಡಿದರೆ ದ ಪಾರ್ಟ್ನರ್ಶಿಪ್ ಫಾರ್ಮ್ ಅದಕ್ಕೆ ಯಾವುದು, ಈ ಬೈಂಡ್ ಅಂತ ಹೇಳಿದ್ರೆ ಏನು, ರೆಸ್ಪಾನ್ಸಿಬಲ್, ಯಾವುದೇ ರೀತಿ ಜವಾಬ್ದಾರಿ ಇಲ್ಲ, ಯಾರಿಗಿಲ್ಲ, ಫಾರ್ಮಿಗಿಲ್ಲ. ಆದರೆ ಫಾರ್ಮಿನ ಹೆಸರಲ್ಲಿ ಸೆಕ್ಷನ್ 22 ಏನು ಹೇಳೋದು, ಇಲ್ಲಿ ಈ ಆನ್ಸರಲ್ಲಿ ಸೆಕ್ಷನ್ 22 ಕಂಪ್ಲೀಟ್ ಆಗಿ ಕೊಡಲಿಲ್ಲ. ನಿಮಗೆ ಅದು ಆನ್ಸರನ್ನು ಬರೀಬೋದು. 5 to 6 ಮಾರ್ಕ್ಸ್ನ ಕ್ವಶನ್ಸ್. ಇಲ್ಲಿ ಪ್ರೊವೈಡ್ ದ್ಯಾಟ್ ದ ಆಕ್ಟ್ ಇಸ್ ಡನ್ ಇನ್ ದ ಫರ್ಮ್ ನೇಮ್. ಇಟ್ ಇಸ್ ಆಕ್ಟ್ ಡನ್ ಇನ್ ದ ಫರ್ಮ್ ನೇಮ್ ಅಂತ ಹೇಳೋದು ಇಟ್ ಇಸ್ ಕ್ಲಿಯರ್ಲಿ ಸೇಸ್ ದ್ಯಾಟ್ ಫರ್ಮ್ ನೇಮಲ್ಲಿ ಬರೀಬೇಕು, ಅದು ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಬರೀಬೇಕು. ಆ ಥರ ನೀವು ಹೇಳಿದರೆ ಏನಾಗುತ್ತೆ,
ಫರ್ಮ್ ರೆಸ್ಪಾನ್ಸಿಬಲ್ ಆಗುತ್ತೆ, ಜವಾಬ್ದಾರಿ ತೆಗಿತಾರೆ ಫರ್ಮ್ ಅಂತ ಹೇಳೋದು. ಸಚ್ ಅನ್ ಅಥಾರಿಟಿ ಇಸ್ ಕಾಲ್ಡ್ ಆಸ್ ಅನ್ ಇಂಪ್ಲೈಡ್ ಅಥಾರಿಟಿ ಇಸ್ 19(1). ಸೊ ಇಟ್ ಸೇಸ್ ಅಬೌಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಪ್ಲೈಡ್ ಅಥಾರಿಟಿ. ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ ಕೆಳಗೆ ಬಂದರೆ ನಿಮಗೆ ಅರ್ಥ ಆಗುತ್ತೆ. ಸಿಲ್ 19(2) ಅಲ್ಲಿ ಹೇಳೋದು ವಿಚ್ ಈಸ್ ನಾಟ್ ಅನ್ ಇಂಪ್ಲೈಡ್ ಅಥಾರಿಟಿ. ಈ 8 ವಿಷಯ ಯಾವುದೆಲ್ಲ, ಒಂದು ನಿಮಗೆ ಆರ್ಬಿಟ್ರೇಷನ್ ಡಿಸ್ಪ್ಯೂಟ್ ಕೊಡೋಕ್ಕಾಗಲ್ಲ, ಅದೇ ರೀತಿಯಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು, ಕಾಂಪ್ರಮೈಸ್ ಆ್ಯಂಡ್ ರಿಲಿಂಕ್ವಿಶ್ ಅಂತ ಹೇಳಿದ್ರೆ ಬಿಟ್ಟು ಬಿಡೋದು, ಅದೇ ರೀತಿಯಲ್ಲಿ ಆಲ್ರೆಡಿ ಎಂಟರ್ ಆದ ಸ್ಯೂಟನ್ನು ವಿಡ್ರಾ ಮಾಡೋದು, ಯಾವುದೋ ಲ್ಯಾಬಿಲಿಟಿ ಅಡ್ಮಿಟ್ ಮಾಡೋದು, ಅಕ್ವೈರ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಮಿಮಲ್ ಪ್ರಾಪರ್ಟಿ, ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಎಂಟರ್ ಆಗೋದು, ಈ ಥರದ ವಿಷಯಗಳು ಮಾಡಲಿಕ್ಕೆ ಆಗಲ್ಲ ಅಂತ ಅಲ್ಲ, ನಿಮಗೆ ಮಾಡ್ಬೋದು. ನಿಮ್ಗೆ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಫಾರ್ಮಿನ ಪಾರ್ಟ್ನರ್ಸಿಗೆ ಎಲ್ಲರಿಗೂ ಮಾಡ್ಬೋದು. ಆದರೆ ನಿಮಗೆ ಹೇಳಿದರೆ ಮಾತ್ರ ಅದರ ಬಗ್ಗೆ ಮಾಡಿ, ಹೇಳಿಲ್ಲ ಅಂದರೆ ಅದರ ಬಗ್ಗೆ ಮಾಡಲಿಕ್ಕೇನೂ ಹೋಗಬೇಡಿ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಇನ್ನು 20 ಏನು ಹೇಳೋದು, ಈ ಹೇಳಿದ ದಿಸ್ ಒನ್ ಹೇಳಿದ ಈ ಒಂದು ಇಂಪ್ಲಾಯ್ಡ್ ಅಥಾರಿಟಿ ಅಂತ ಹೇಳಿದ್ರೆ ಏನು ಮಾಡ್ಬೋದು, ಅವರಿಗೆ ಎಕ್ಸ್ಟೆಂಡ್ ಮಾಡ್ಬೋದು, ಅದೇ ರೀತಿಯಲ್ಲಿ ರಿಸ್ಟ್ರಿಕ್ಷನ್ ಮಾಡ್ಬೋದು. ಅದರ ಬಗ್ಗೆ ಹೇಳೋದು ಸೆಕ್ಷನ್ ನಂಬರ್ 20 ಅಂತ ಹೇಳೋದು. ದ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಎಕ್ಸ್ಟೆಂಡ್ ಆ್ಯಂಡ್ ರಿಸ್ಟ್ರಿಕ್ಟ್. ಇದ್ದ ಒಂದು ವಿಷಯವನ್ನು ರೆಸ್ಟ್ರಿಕ್ಟ್ ಮಾಡಬಹುದು, ಇಲ್ಲದ ಒಂದು ವಿಷಯವನ್ನು ಎಕ್ಸ್ಟೆಂಡ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಆಸ್ ಸೆಕ್ಷನ್ ನಂಬರ್ 20 ಅಂತ ಹೇಳೋದು. ಅದು ಕಾಂಟ್ರಾಕ್ಟ್ ಮಾಡಿನೇ ಬರ್ಬೋದು. ಇದರಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ಬಂದು ಹೇಳೋದು, ಇಂಪ್ಲೈಡ್ ಅಥಾರಿಟಿಗೆ ಪಾರ್ಟ್ನರ್ಸಿಗೆ ಮಾತ್ರ ಇರೋ ಒಂದು ಅಥಾರಿಟಿಯನ್ನು ಅವರು ಚೇಂಜ್ ಮಾಡಿದರೆ ಯಾರಿಗೆ ಗೊತ್ತಿರಲ್ಲ, ಥರ್ಡ್ ಪಾರ್ಟಿಗೆ ಗೊತ್ತಿರಲ್ಲ. ಥರ್ಡ್ ಪಾರ್ಟಿಗೆ ಗೊತ್ತಿಲ್ಲದೆ ಅವರಿಗೆ ನೋಟಿಸ್ ಮಾಡದೆ, ನೋಟಿಸ್ ಕೊಡದೆ ನೀವು ಒಂದು ಟ್ರಾನ್ಸಾಕ್ಷನ್ಗೆ ಎಂಟರ್ ಆದರೆ ಹೂ ಇಸ್ ಲಯಬಲ್? ಸೊ ಇದು ಪಾರ್ಟ್ನರ್ಸ್ ದೇ ಲೈಬಲ್. ಈಗ ಥರ್ಡ್ ಪಾರ್ಟಿಗೆ ಗೊತ್ತು ಆ ಕಾಂಟ್ರಾಕ್ಟಿಗೆ ಎಂಟರ್ ಆದರೆ ಥರ್ಡ್ ಪಾರ್ಟಿ ಇಸ್ ಲೈಬಲ್ ಅಂತ ನಾವು ಕಲ್ತಿದ್ದೀವಿ. ಓಕೆ, ದಿಸ್ ಇಸ್ ಜಸ್ಟ್ ಎಕ್ಸ್ಪ್ಲೇಷನ್ ಅಲ್ಲ, ಜಸ್ಟ್ ಆನ್ಸರ್ ಮಾತ್ರ ಕೊಡೋದು. ಸೆಕ್ಷನ್ 21 ಅಂತ ಹೇಳಿದ್ರೆ ಏನು? ಸೆಕ್ಷನ್ 21 ಅಂತ ಹೇಳೋದು ಒಂದು ಎಮರ್ಜೆನ್ಸಿ ಕೇಸಲ್ಲಿ ಬೇಕಿದ್ರೆ, ಆ ಎಮರ್ಜೆನ್ಸಿ ಅಂತ ಹೇಳಿದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಫರ್ಮಿಗೆ ಲಾಸ್ ಆಗದೆ ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಮಗೆ ಏನು ಮಾಡ್ಬೋದು, ಸೆಕ್ಷನ್ 21 ಅಪ್ಲಿಕೇಬಲ್ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನೀವು ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, 10 ರೂಪೀಸ್ ಪರ್ ಪೆನ್ ನೀವು ಮಾರಾಟ ಮಾಡಬೇಕು. ಆದರೆ ನಾಳೆಯಿಂದ ಪೆನ್ನಿಗೆ 8 ರೂಪಾಯಿ ಅಂತ ಹೇಳಿ ಗೌರ್ಮೆಂಟಿನ ಹೊಸ ಒಂದು ಆರ್ಡರ್ ಬರುತ್ತೆ. ಈಗ ನಾ 10 ರೂಪಾಯಿ ಪೆನ್ 8 ರೂಪಾಯಿಗೆ ಮಾರಿದ್ರೆ ನಷ್ಟ ಆಗುತ್ತೆ. ನಿಮಗೇನು ಮಾಡ್ಬೋದು, ನಿಮಗೆ ಮ್ಯಾಕ್ಸಿಮಮ್ ತುಂಬ ಆಫರ್ಸ್ ಎಲ್ಲ ಕೊಟ್ಟು ಆವ್ರೇಜ್ 9 ರೂಪಾಯಿಗೆ ನೀವು ಅದನ್ನು ಮಾರಿದ್ರೆ 50, ನಿಮ್ಮ ಹತ್ರ ಎಷ್ಟು ರೂಪಾಯಿಗೆ ಮಾರಲಿಕ್ಕೆ ಹೇಳಿದ್ದು? 10 ರೂಪೀಸ್ಗೆ. ನೀವು ಮಾರಿದ ಎಷ್ಟು ರೂಪಾಯಿಗೆ? 9 ರೂಪೀಸಿಗೆ. ನೀವು ಯಾಕೋಸ್ಕರ ಆ ಥರ ಮಾಡಿದ್ದು? ನಾಳೆ 8 ರೂಪಾಯಿಗೆ ಆದರೆ ಫರ್ಮಿಗೆ ಒಂದು ಹೆವಿ ಲಾಸ್ ಆಗುತ್ತೆ, ಆ ಲಾಸಿಂದ ಫರ್ಮನ್ನು ಕಾಪಾಡಲಿಕ್ಕೋಸ್ಕರ ನೀವು ಆ ಥರ ಮಾಡಿದ್ದು. ಆದರೆ ಅದೇ ರೀತಿ ಇನ್ನೊಂದು ಕಂಡೀಷನ್ ಇದೆ, ಈ ಒಂದು ಎಮರ್ಜೆನ್ಸಿ ಕೇಸ್ ನೀವು ಮಾತ್ರ ಮಾಡಿರಬೇಕು. ಬಾಕಿ ಪಾರ್ಟ್ನರ್ಸ್ ಒಂದಿಗೆ ಡಿಸ್ಕಸ್ ಮಾಡಲಿಕ್ಕೆ ನಿಮಗೆ ಟೈಮ್ ಸಿಗಲಿಕ್ಕೆ ಯಾವುದೇ ಆಪ್ಷನ್ಸ್ ಇರಬಾರ್ದು. ಆದರೆ ಆ ಥರ ಒಂದು ಏನಾದರೂ ಆಪ್ಷನ್ಸ್ ಇದ್ದರೆ ಯು ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ದ ರಿಮೈನಿಂಗ್ ಪಾರ್ಟ್ನರ್ಸ್. ಆ ಥರ ನಿಮಗೆ ಕಮ್ಯುನಿಕೇಷನ್ಗೆ ಆಪ್ಷನ್ಸ್ ಇದ್ದರೆ ನೀವು ಮಾತ್ರ ಮಾಡಿದ ಆ್ಯಕ್ಟ್ ಆಗಲ್ಲ. ಇಟ್ ಈಸ್ ಡನ್ ಬೈ ದ ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಂಡ್ ಸೆಕ್ಷನ್ 21 ಈಸ್ ನಾಟ್ ಅಪ್ಲಿಕೇಬಲ್. ಕ್ಲಿಯರ್? ಫಸ್ಟ್ ಕ್ವಶನ್ ಸ್ವಲ್ಪ ದೊಡ್ಡ ಕ್ವಶನ್. ಸೆಕೆಂಡ್ ಒನ್, ಈ ಕೆಳಗೆ ಹೇಳಿರುವ ಟೈಪ್ ಇದು ನಾರ್ಮಲಿ ಬರುತ್ತೆ. ಈ ಸೆಪ್ಟೆಂಬರ್ 2024 ಎಕ್ಸಾಮಿನೇಷನಿಗೂ ಬರಲಿಕ್ಕೆ ಚಾನ್ಸಸ್ ಇದೆ. ಯಾಕಂತ ಹೇಳಿದರೆ ಅವರು ಸೆಪ್ಟೆಂಬರಿಗೆ ರಿಲೀಸ್ ಮಾಡಿರುವ RTP ಅಲ್ಲಿ ಈ ಥರ ಒಂದು ಕ್ವಶನ್ಸ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೇ, ಸ್ಟೇಟ್ ದ ಗಿವಿಂಗ್ ರೀಸನ್. ನೋ ನೀಡ್ ಟು ಎಕ್ಸ್ಪ್ಲೈನ್, ಜಸ್ಟ್ ಗಿವ್ ದ ರೀಸನ್. ಇದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ವಾ? ಎಸ್ ಅಂತ ಬರಿಬೇಕು, ರೀಸನ್ ಬರಿಬೇಕು. ಓಕೆ, ಫಸ್ಟ್ ಒನ್, XYZ agrees to divide profits equally but ಲಾಸಸ್ ಅನ್ನು ಒಬ್ಬರು ಮಾತ್ರ. XYZ ಪ್ರಾಫಿಟ್ ಅನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ಬೋದು, ಆದರೆ ಲಾಸ್ ಏನು? ಓನ್ಲಿ ಬೈ X. ಇದು ಪಾರ್ಟ್ನರ್ಶಿಪ್. ನಮ್ಗೆ ಗೊತ್ತಿದೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿದ್ರೆ ಟ್ರೂ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಸೆಕೆಂಡ್ ಒನ್ ಇಸ್ ಕರೆಕ್ಟ್ ಅಲ್ಲ? ಟ್ರೂ ಟೆಸ್ಟ್ ಪ್ರಕಾರ ಪ್ರಾಫಿಟ್ ಶೇರಿಂಗ್ ಅಂತ ಹೇಳೋದು ಭಾರಿ ಇಂಪಾರ್ಟೆಂಟ್. ಪ್ರಾಫಿಟ್ ಶೇರ್ ಮಾಡಿದಾರಾ? ಕರೆಕ್ಟ್. ಆದರೆ ಲಾಸ್ ಶೇರಿಂಗ್ ಅಂತ ಹೇಳಿದ್ರೆ ಎಸೆನ್ಷಿಯಲ್ ಅಲ್ಲ. ಇಟ್ ಮೀನ್ಸ್ ನೀವು ಶೇರ್ ಮಾಡದೇ ಇರಬೇಕು ಅಂತ ಅಲ್ಲ. ಯು ಕ್ಯಾನ್ ಡಿಸೈಡ್ ದ ರೇಷಿಯೋ ಹೌ ಯು ಆರ್ ಗೋಯಿಂಗ್ ಟು ಶೇರ್. ಇಟ್ ಮೀನ್ಸ್ 100% ಒಬ್ಬರು ಶೇರ್ ಮಾಡ್ಬೋದು, ಆದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಮ್ಯಾಂಡೇಟರಿ. ದ್ಯಾಟ್ಸ್ ವೈ ಯು ಹ್ಯಾವ್ ಟು ಶೇರ್ ಇಟ್. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಮ್ಯಾಂಡೇಟರಿ, ದ್ಯಾಟ್ ವೈ ಯು ಹ್ಯಾವ್ ಟು ಶೇರ್ ಇಟ್. ಲಾಸ್ ಶೇರಿಂಗ್ ರೇಷಿಯೋ ಇಸ್ ನಾಟ್ ಮ್ಯಾಂಡೇಟರಿ, ನೋ ನೀಡ್ ಟು ಶೇರ್. ಇಟ್ ಮೀನ್ಸ್ ಇಲ್ಲಿ X ಮಾತ್ರ ಹೇಳ್ತಾನೆ, ಒಂದು ಕೆಲಸ ಮಾಡ್ತಾನೆ ಈ ಥರ, ಈ ಒಂದು ಬಾರಿ Y ಮತ್ತು Z ಹತ್ರ ಹಣ ಇಲ್ಲ, ನಾನು ಫುಲ್ ಜವಾಬ್ದಾರಿ ತೆಗಿತೀನಿ, ಐ ವಿಲ್ ಬರ್ನ್ ಆಲ್ ದ ಲಾಸ್. That is up to the X, right? There is no such kind of objection. ಅದು ಮಾಡಿದ್ದಾರೆ ಅಂತ ಹೇಳಿ ಅದು ಪಾರ್ಟ್ನರ್ಶಿಪ್ ಆಗದೇ ಇರಲ್ಲ. ಸೊ ಎಸ್, ಕರೆಕ್ಟ್ ಆನ್ಸರ್ ಏನು? ಎಸ್, ದಿಸ್ ಇಸ್ ಅ ಕೇಸ್ ಆಫ್ ಪಾರ್ಟ್ನರ್ಶಿಪ್. ಡೆಫಿನೇಷನ್ ಕರೆಕ್ಟಾ? ಯಾಕೆ ಹೇಳಿದ್ರೆ ಎಗ್ರಿ ಟು ಶೇರ್ ದ ಪ್ರಾಫಿಟ್ ಡೆಫಿನೇಷನ್ ಬರೀತಾರೆ. ಸೊ ಇನ್ನೊಂದು ವಿಷಯ, ನಿಮಗೆ ಈಗ ಯಾವುದೇ ಒಂದು ಚಾಪ್ಟರಿನ ಆನ್ಸರ್ ಸ್ಟಾರ್ಟ್ ಮಾಡಲಿಕ್ಕೆ ಏನಾದರೂ ತೊಂದರೆ ಇದ್ದರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್. ಈಗ ಕಾಂಟ್ರಾಕ್ಟ್ ಆದರೂ ಯು ಕ್ಯಾನ್ ಸ್ಟಾರ್ಟ್ ವಿತ್ ಡೆಫಿನೇಷನ್. ಯಾಕೆಂದ್ರೆ ಏನು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಸರ್. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಟೈಪ್ ಮಾಡುವಾಗ ನಮ್ಗೆ ಗೊತ್ತಿದೆ ಪ್ರೊವಿಷನ್, ಫ್ಯಾಕ್ಟ್, ಕನ್ಕ್ಲೂಷನ್, ಆ ಥರ ನಾವೇನು ಮಾಡ್ತೀವಿ, ಕ್ವಶನ್ಸ್ ಬರೀತೀವಿ. ಸೊ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್, ಆಬ್ವಿಯಸ್ಲಿ ಇಟ್ ಇಸ್ ಅ ಪಾರ್ಟ್ನರ್ಶಿಪ್. ಯಾಕಂತ ಹೇಳಿದ್ರೆ ಶೇರಿಂಗ್ ಆಫ್ ಪ್ರಾಫಿಟ್ ಇನ್ ಎಸೆನ್ಷಿಯಲ್ ಎಲಿಮೆಂಟ್.
ಕರೆಕ್ಟಾ. ಆದರೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಶೇರಿಂಗ್ ಅಂತ ಕೊಟ್ಟ ಕಾರಣ ಎಂಟೈರ್ ಪ್ರಾಫಿಟ್ ಒಬ್ಬ ಪಾರ್ಟ್ನರ್ ಮಾತ್ರ ಶೇರ್ ಮಾಡೋಕ್ಕಾಗಲ್ಲ. ಸೊ ಲಾ ಶೇರಿಂಗ್ ಈಸ್ ನಾಟ್ ಅನ್ ಇಂಪಾರ್ಟೆಂಟ್ ಥಿಂಗ್. ಪಾರ್ಟ್ ಮಸ್ಟ್ ಅಗ್ರಿ ದ ಶೇರ್ ಎನಿ ಮ್ಯಾನರ್ ಅಂತ ಹೇಳಿದ್ರೆ ಏನು, ಇಫ್ ನಥಿಂಗ್ ಹ್ಯಾಸ್ ಬಿನ್ ಸ್ಪೆಸಿಫೈಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಲಾಸ್ ಆರ್ ಪ್ರಾಫಿಟ್ ಡಿಫರೆಂಟ್ ರೇಷಿಯೋ ಲಾಸ್ ಡಿಫರೆಂಟ್ ರೇಷಿಯೋ ಅಪ್ ಟು ದೆಮ್ ಏನು ಹೇಳಿಲ್ಲ, ಈಕ್ವಲಿ ಕರೆಕ್ಟ್ ಅಲ್ಲ, ಈಕ್ವಲಿ ಶೇರ್ ಮಾಡ್ಬೋದು. ಈ ಥರ ಎಲ್ಲ ನಾವು ಕಲ್ತಿದ್ದೀವಿ ಕರೆಕ್ಟ್ ಅಲ್ಲ. ಎನಿ ಮ್ಯಾನರ್ ಬಟ್ ಅನ್ ಅಗ್ರಿಮೆಂಟ್ ಟು ಶೇರ್ ದ ಲಾಸಸ್ ಇಸ್ ನಾಟ್ ಅನ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್. ಇಟ್ ಈಸ್ ಓಪನ್ ಟು ಒನ್ ಆರ್ ಮೋರ್ ಪಾರ್ಟ್ನರ್ಸ್ ಟು ಅಗ್ರಿ ಟು ಶೇರ್ ಆಲ್ ದ. ಒಬ್ಬನಿಗೂ ಶೇರ್ ಮಾಡ್ಬೋದು, ಶೇರ್ ಮಾಡಬೇಕಂತಿಲ್ಲ, ದಟ್ ಈಸ್ ಅಪ್ ಟು ದ. ಆದರೆ ಎಲ್ಲರಿಗೂ ಶೇರ್ ಮಾಡಲಿಕ್ಕಿರುವ ಏನು ಒಂದು ಡ್ಯೂಟಿ ಇದೆ, ಬಟ್ ಇಟ್ಸ್ ನಾಟ್ ರಿಕ್ವೈರ್ಡ್. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಅಂತ ಹೇಳೋದು ಎಕ್ಸ್ ಈಸ್ ಎ ಪಬ್ಲಿಷ್ ಆಫ್ ಎ ಬುಕ್. ಎಕ್ಸ್ ಅಂತ ಹೇಳೋದು ಒಂದು ಬುಕ್ ಪಬ್ಲಿಷ್ ಮಾಡೋ ಒಂದು ಏನೋ ಅಂಗಡಿ ಇಟ್ಟಿದ್ದಾನೆ. ವೈ ಏನು ಮಾಡ್ತಾನೆ, ಒಂದು ಬುಕ್ ಬರೆದು ಎಕ್ಸ್ ಹತ್ರ ಹೋಗ್ತಾನೆ, ಒಂದು ಬುಕ್ ಇದೆ ಪಬ್ಲಿಷ್ ಮಾಡಬೇಕು ಅಂತ. ಎಕ್ಸ್ ಹೇಳ್ತಾನೆ ಓಕೆ ಐ ವಿಲ್ ಟೇಕ್ ಆಲ್ ದ ಎಕ್ಸ್ಪೆನ್ಸಸ್, ಆದರೆ ಬರುವ ಲಾಭದಲ್ಲಿ 50 ನೀನು 50 ನಾನು. ಓಕೆ, ವೈ ಏನೇನು ಮಾಡಿದ ಓಕೆ ಅಂತ ಹೇಳಿದ. ಇದೊಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಫಸ್ಟ್ ಕ್ವೆಶನ್. ಓಕೆ, ಇದರೊಂದು ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ರೆ ನಾಳೆ ಈ ಬುಕ್ ಪ್ರಿಂಟ್ ಮಾಡಲಿಕ್ಕೆ ಪೇಪರ್ ಸಪ್ಲೈ ಮಾಡಬೇಕಲ್ಲ. ಪೇಪರ್ ಸಪ್ಲೈ ಮಾಡುವವನು ಎಕ್ಸ್ ಹತ್ರ ಹಣ ಕೇಳಲಿಲ್ಲ, ವೈ ಹತ್ರ ಕೇಳಿದ. ಆ ಥರ ಕೇಳ್ಬೋದಾ? ಯಾಕಂದ್ರೆ ವೈ ಮತ್ತು ಪೇಪರ್ ಡೀಲರ್ ಮಧ್ಯೆ ಯಾವುದೇ ಕಾಂಟ್ರಾಕ್ಟ್ ಇಲ್ಲ. ಆದರೆ ಎಕ್ಸ್ ಮತ್ತು ವೈ ಒಟ್ಟಿಗೆ ಸೇರಿ ಬುಕ್ ಪಬ್ಲಿಷ್ ಮಾಡೋದಲ್ಲ. ಸೊ ಅವರ ಮಧ್ಯೆ ಪಾರ್ಟ್ನರ್ಶಿಪ್ ಫಾರ್ಮ್ ಇದೆ ಅಂತ ಹೇಳಿ ಥರ್ಡ್ ಪಾರ್ಟಿಗೆ, ಯಾಕಂತ ಹೇಳಿದ್ರೆ ನೀನು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಆಕ್ಟಿವ್ ಪಾರ್ಟ್ನರ್ ಹತ್ರ ಕೇಳಬೇಕು ಅಂತ ಇದೆಯಾ, ಯಾವ ಪಾರ್ಟ್ನರ್ ಹತ್ರ ಕೇಳಬೇಕು, ಯಾವ ಪಾರ್ಟ್ನರ್ ಹತ್ರ ಕೇಳ್ಬೋದು ಕರೆಕ್ಟ್ ಅಲ್ಲ. ಯು ಕ್ಯಾನ್ ಆಸ್ಕ್ ವಿತ್ ಎನಿ ಪಾರ್ಟ್ನರ್, ದಟ್ ಈಸ್ ಅ ರೈಟ್ ಆಫ್ ದ ಥರ್ಡ್ ಪಾರ್ಟಿ. ಸೊ ಇಲ್ಲಿ ವೈ ಎಕ್ಸ್ ಕೊಡ್ಲಿಕ್ಕಿದೆ, ವೈ ಹತ್ರ ಕೇಳ್ಬೋದಾ ಅಂತ ಕ್ವಶನ್. ಸೊ ಫಸ್ಟ್ ನಾವು ಏನು ಪ್ರೂವ್ ಮಾಡಬೇಕು, ಪಾರ್ಟ್ನರ್ಶಿಪ್ ಬಿದ್ದರೆ ಪೇಪರ್ ಡೀಲರ್ ಕ್ಯಾನ್ ಅಪ್ರೋಚ್ ವೈ, ಪಾರ್ಟ್ನರ್ಶಿಪ್ ಇಲ್ಲ ಅಂದರೆ ಈ ಕ್ಯಾನಾಟ್ ಅಪ್ರೋಚ್ ವೈ, ಈ ಶುಡ್ ಅಪ್ರೋಚ್ ಓನ್ಲಿ ಎಕ್ಸ್. ಓಕೆ, ಇಲ್ಲಿ ಇದೆಯಾ ಒಂದು ಬುಕ್ ಪಬ್ಲಿಷ್ ಮಾಡೋದೆಲ್ಲ. ಇಲ್ಲಿ ಏನು ಆ್ಯಕ್ಚುಲಿ ಏನಿಲ್ಲ, ಇಲ್ಲಿ ಆ್ಯಕ್ಚುಲಿ ಬಿಸ್ನೆಸ್ ಇದೆ, ಎಲ್ಲ ರೀತಿಯಲ್ಲಿದೆ, ಆದರೆ ಏನಿಲ್ಲ ಮ್ಯೂಚುವಲ್ ಏಜೆನ್ಸಿ ಬರಲ್ಲ ಕರೆಕ್ಟ್ ಅಲ್ಲ. ಇಲ್ಲಿ ನೋಡಿ no, it is not a sharing of profit is the prima facie evidence, but mutual agency is a conclusive evidence. ಇಲ್ಲಿ ಪ್ರಾಫಿಟ್ ಶೇರಿಂಗ್ ಇದೆ, ನೆಟ್ ಪ್ರಾಫಿಟ್ ಶೇರ್ ಮಾಡ್ತಾರೆ, ಬಿಸ್ನೆಸ್ ಅಲ್ಲಿ ನಡೀತಾ ಇಲ್ಲ. ಓಕೆ, ಆದರೂ ಆ ಥರ ಇದ್ರು ಮ್ಯೂಚುವಲ್ ಏಜೆನ್ಸಿ ಇದೆಯಾ ಇಲ್ಲ. ಸೊ ಇಲ್ಲಿ which is an essential element does not exist here since there is no partnership here. That why the paper dealer cannot make Y as a liable. Explanation ಕೊಡಬಹುದು, ಕನ್ಕ್ಲೂಷನ್ ಗೆ ನೋ ವರೀಸ್, ಯಾಕಂತ ಹೇಳಿದ್ರೆ ಅದನ್ನೇ ಬರೀಬೇಕಂತಿಲ್ಲ. ಯು ಕ್ಯಾನ್ ಜಸ್ಟ್ ರೈಟ್ ದ ಎಕ್ಸ್ಪ್ಲನೇಷನ್ ಆಸ್ ವೆಲ್. ಓಕೆ, ಥರ್ಡ್ ಒನ್ ನಮಗೆ ಗೊತ್ತಿರೋ ಒಂದು ವಿಷಯ. A and B purchases a tea shop and incur additional expense for purchasing the utensils or utensils. Means ಒಂದು ಟೀ ಶಾಪ್ ತೆಗಿತಾರೆ, ಮತ್ತು ಅದನ್ನೆಲ್ಲ ಅರೇಂಜ್ ಮಾಡಿ ಸೆಟಪ್ ಮಾಡಿ ಸ್ವಲ್ಪ ಹಣ ಎಲ್ಲ ಇನ್ವೆಸ್ಟ್ ಮಾಡಿ ಏನು ಮಾಡ್ತಾರೆ, ಅವನು ಟೀ ಶಾಪ್ ಸೆಟಪ್ ಮಾಡ್ತಾರೆ ಮತ್ತು ಅವರು ರೆಂಟಿಗೆ ಕೊಡ್ತಾರೆ. ಆ ಟೋಟಲ್ ಸೆಟಪ್ ಮಾಡಲಿಕ್ಕಿರುವ ಸೆಟಪ್ ಕಾಸ್ಟ್ನ 50-50 ಎ ಮತ್ತು ಬಿ ಶೇರ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಇವರು ಲೀಸ್ ಕೊಡ್ತಾರೆ, ಲೀಸ್ ಡೈಲಿ ರೆಂಟ್. ಓಕೆ, ಆ ರೆಂಟ್ ಕೊಡ್ತಾರೆ, ಆ ಡೈಲಿ ರೆಂಟನ್ನೇನು ಎ ಮತ್ತು ಬಿ ಶೇರ್ ಮಾಡ್ತಾರೆ. ಸೊ ಈಸ್ ದಿಸ್ ಎ ಕೇಸ್ ಆಫ್ ಪಾರ್ಟ್ನರ್ಶಿಪ್. ನಮ್ಗೆ ಗೊತ್ತಿದೆ ಕೋ ಓನರ್ಶಿಪ್ ಪಾರ್ಟ್ನರ್ಶಿಪ್ ನಾವು ಡಿಫ್ರೆನ್ಸ್ ಮಾಡಿದ್ದೇವೆ ಕರೆಕ್ಟ್ ಅಲ್ಲ. ಈ ಕೋ ಓನರ್ಶಿಪ್ ಅಂತ ಹೇಳಿದ್ರು ಮೆಜಾರಿಟಿ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಬರುತ್ತೆ, ಪ್ಯಾರೆಂಟ್ಸ್ನ ಕೈಯಿಂದ ಪ್ರಾಪರ್ಟಿ ಒಂದು ಮಕ್ಕಳಿಗೆ ಬರುತ್ತೆ, ಮಕ್ಕಳು ಅದನ್ನು ಶೇರ್ ಮಾಡ್ತಾರೆ. ಅದು ಒಂದು ಪಾರ್ಟ್ನರ್ಶಿಪ್ ಯಾವುದೇ ರೀತಿಯಲ್ಲಿ ಬರಲ್ಲ. ಯಾಕಂದರೆ ಏನಿಲ್ಲ, ಯಾವ ಪಾಯಿಂಟ್ನ ಆಬ್ಸೆನ್ಸ್ ಇದೆ ಅಲ್ಲಿ, ಬಿಸ್ನೆಸ್ನ ಆಬ್ಸೆಂಟ್ ಇದೆ. ಅವರು ರೆಂಟ್ ಕೊಡೋ ಬಿಸ್ನೆಸ್ ಮಾಡಲ್ಲ, ಅವರಿಗೊಂದು ಪ್ರಾಪರ್ಟಿ ಜಾಯಿಂಟ್ ಓನರ್ಶಿಪ್. ಈಗ ಒಂದು ನನ್ನ ಅಪ್ಪನ ಕೈಯಿಂದ ನನಗೆ ಮತ್ತು ನನಗೆ ತಮ್ಮನಿಗೆ ಒಂದು ಪ್ರಾಪರ್ಟಿ ಬಂದಿದೆ, ನಾನೇನು ಮಾಡ್ತಾನೆ ಅದು ನನಗೆ ಇಬ್ಬರು ಶೇರ್ ಮಾಡ್ತಾರೆ. ಇನ್ ದ್ಯಾಟ್ ಸಿಚುವೇಶನ್ ಏನು, ದಟ್ ಈಸ್ ನಾಟ್ ಎ ಬಿಸ್ನೆಸ್, ದಟ್ ಈಸ್ ಜಸ್ಟ್ ಅ ಕೋ ಓನರ್ಶಿಪ್ ಅಂತ ಹೇಳೋದು. ಇವನ್ ದೋ ದೇ ಆರ್ ನಾಟ್ ಶೇರಿಂಗ್ ದ ಪ್ರಾಫಿಟ್, ದೇ ಆರ್ ಜಸ್ಟ್ ಶೇರಿಂಗ್ ದ ಕೋ ಓನರ್ಶಿಪ್ ಅಮೌಂಟ್. ನೋ, ಇಟ್ ಇಸ್ ನಾಟ್ ಅ ಕೇಸ್ ಆಫ್ ಪಾರ್ಟ್. ಇದು ಕಾಮನ್ ಆಗಿ ಬರೋ ಒಂದು ಕ್ವಶನ್. ರೀಸನ್, the persons who among themselves the rent received from piece of land are not partners, they are just co-owners, because neither there is an existence of business and mutual agency ಯಾವುದೇ ರೀತಿಯಲ್ಲಿ ಇಲ್ಲ. ಯಾಕಂದ್ರೆ ನಾವು ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಆ್ಯಂಡ್ ಮ್ಯೂಚುವಲ್ ಏಜೆನ್ಸಿ, ಪಾರ್ಟ್ನರ್ಶಿಪ್ ಮ್ಯೂಚುವಲ್ ಏಜೆನ್ಸಿ ಅಲ್ಲ, ಪಾರ್ಟ್ನರ್ಶಿಪ್ ಆ್ಯಂಡ್ ಕೋ ಓನರ್ಶಿಪ್ ನಾವು ಕಲಿತ ಟೈಮಲ್ಲಿ ನಮ್ಗೆ ಗೊತ್ತಾಗಿರೋ ಒಂದು ವಿಷಯ, ಅಲ್ಲಿ ಏನಿಲ್ಲ, ಅಲ್ಲಿ ಮ್ಯೂಚುವಲ್ ಏಜೆನ್ಸಿ ಇಲ್ಲ, ಅದೇ ರೀತಿಯಲ್ಲಿ ಬಿಸ್ನೆಸ್ಸು ಇಲ್ಲ. ಸೊ ನಾವು 2 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀವಿ. ನಮಗೆ ಮುಂದಿನ, ಯಾಕಂದರೆ ತುಂಬ ಲೆಂತಿ ನಾನು ಮಾಡಲ್ಲ, ಯಾಕಂತಂದರೆ ಥಿಯರಿ ಕ್ವಶನ್ಸ್. ನಿಮಗೆ ಕ್ವಶನ್ಸ್ ಅಥವಾ ಆ ಕ್ವಶನ್ ಮತ್ತು ಅದರ ಆನ್ಸರ್ ಅರ್ಥ ಆಯಿತು ಅಂತ ನಂಬ್ತೀನಿ. ನಿಮಗೆ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಫ್ರೆಂಡ್ಸ್ ಯಾರಾದರೂ CA ಫೌಂಡೇಶನ್ ಕಲಿತಿದ್ರೆ ಅವರಿಗೆ ಒಂದು ವಿಡಿಯೋ ಶೇರ್ ಮಾಡಿ, ಅವರಿಗೆ ಉಪಕಾರವಾಗಲಿ. ನಮಗೆ ಮುಂದಿನ ಒಂದು ಸೀರೀಸ್ ಥರ ಏನು ಈ ಚಾಪ್ಟರ್ ವೈಸ್ ಮೆಜಾರಿಟಿ ಕ್ವಶನ್ಸ್ ನಿಮಗೆ ಎಕ್ಸಾಮಿಗಿಂತ ಮುಂಚೆ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ನೀವು ಜನವರಿಲಿ ಬರೆಯೋರಾದರೂ ಸೆಪ್ಟೆಂಬರ್ ಬರೆಯೋದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಟ್ರೈ ಮಾಡ್ತೀವಿ. ಸೊ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.